ನಮಸ್ಕಾರ. ಸ್ಪೆಷಲ್ ಬುಲೆಟಿನ್ಗೆ ಸ್ವಾಗತ. ಒಂದು ರೀತಿಯಾದಂತಹ ಚರ್ಚೆ ಕೂಡ ಇದೆ, ವಿಶೇಷವಾದಂತಹ ಅತಿಥಿಗಳು ಕೂಡ ಇವತ್ತಿನ ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ. ಮತ್ತೆ ಭಾರತ ಹಾಗೆ ಪಾಕಿಸ್ತಾನ ಮುಖಾಮುಖಿ ಆಗ್ತಾ ಇದೆ. ಸೂಪರ್ 4 ನಲ್ಲಿ ಕಾಂಪಿಟೇಷನ್ ಯಾವ ರೀತಿಯಾಗಿರುತ್ತೆ ಏನು ಅನ್ನೋ ಕುತೂಹಲ ಖಂಡಿತವಾಗ್ಲೂ ಇದ್ದೇ ಇದೆ. ಇವತ್ತಿನ ಚರ್ಚಾ ಕಾರ್ಯಕ್ರಮದಲ್ಲಿ ಅದೆಲ್ಲವನ್ನೂ ಕೂಡ ಮಾತನಾಡ್ತಾ ಹೋಗೋಣ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾನು ಚೈತ್ರ ಅಂಜನ್. ನಾನು ಮಾಲ್ತೇಶ್. ಹೌದು, ನೀವು ಹೇಳಿದಂಗೆ ವಿಶೇಷ ಯಾಕೆ ಅಂತಂದ್ರೆ ಅಗೇನ್ ಇವತ್ತು ಎರಡನೇ ಬಾರಿಗೆ ಎದುರು ಬದಲಾಗ್ತಾ ಇದ್ದಾರೆ ಒಂದೇ ಟೂರ್ನಮೆಂಟ್ ನಲ್ಲಿ. ಅದು ಭಾರತ ಹಾಗೆ ಪಾಕಿಸ್ತಾನ. ಮೊದಲ ಪಂದ್ಯದಲ್ಲಿ 7 ವಿಕೆಟ್ಗಳ ಗೆಲುವನ್ನ ಸಾಧಿಸಿದ್ದಾಯ್ತು. ಹಾಗಾದ್ರೆ ಇವತ್ತು ಏನ್ ಕತೆ? ಯಾಕಂದ್ರೆ ಪ್ಲಸ್ ಮೈನಸ್ ಏನೇನು ಅನ್ನುವಂಥದ್ದು ಎರಡೂ ಪಂದ್ಯ ಅಥವಾ ಎರಡು ಟೀಮ್ಗಳದ್ದು ಈಗ ಆಲ್ರೆಡಿ ಮೂರ್ ಮ್ಯಾಚ್ ಅಲ್ಲಿ ಅದು ಬಹಿರಂಗ ಆಗಿರುವಂತಹ ಸಂಗತಿ. ಅದ್ರ ಮೇಲೆ ಇವತ್ತಿನ ಪಂದ್ಯ ನೋಡೋದಾದ್ರೆ ಹೇಗಿರಬಹುದು ಪಂದ್ಯ? ಜೊತೆಗೆ ಅಫ್ಕೋರ್ಸ್ ಇದರಲ್ಲೂ ಕೂಡ ಭಾರತನೇ ಗೆಲ್ಲುವಂತ ಫೇವರೇಟ್. ಹಾಗಂತ ಎರಡನೇ ಬಾರಿಗೆ ಎದುರಾಳಿ ಮುಖಾಮುಖಿ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಅಷ್ಟು ಸುಲಭವಾಗಿ ನೆಗ್ಲೆಕ್ಟ್ ಮಾಡಕ್ಕಾಗುತ್ತಾ? ಅದರಲ್ಲೂ ಕೂಡ ಮೊನ್ನೆ ಆಗಿರುವಂತ ವಿಚಾರ, ಪಂದ್ಯ ಗೆದ್ದದ್ದು ಮತ್ತೊಂದು ಅದೆಲ್ಲ ಹೌದು, ಆದ್ರೆ ಹ್ಯಾಂಡ್ ಶೇಕ್ ಮಾಡಿಲ್ಲ ಅಂತೇಳಿ ಅದಾದ ನಂತರ ಆದಂತ ವಿವಾದ, ಅದು ದೊಡ್ಡ ದೊಡ್ಡ ಹೈಡ್ರಾಮಾಗಳಿಗೆ ಕಾರಣ ಆದಂತದ್ದು. ಅಗೇನ್ ಇವತ್ತು ಅದೇ ಮ್ಯಾಚ್ ರೆಫ್ರಿ ಮತ್ತೆ ಇವತ್ತಿನ ಪಂದ್ಯದಲ್ಲೂ ಕೂಡ ಫೀಲ್ಡ್ ಅಲ್ಲಿ ಇರ್ತಾರೆ. ಹಾಗಾಗಿ ಇವತ್ತಿನ ಪಂದ್ಯ ಕೂಡ ಬೇರೆ ಬೇರೆ ವಿಚಾರಗಳಿಗಾದ್ರೂ ಬಹಳ ರೋಚಕವಾಗಿದೆ. ಒಂದು ಮುಖ್ಯ ರಿಪೋರ್ಟ್ ಇದೆ, ಮೊನ್ನೆ ಏನೇನಾಯ್ತು, ಅದಾದ ನಂತರ ಏನೇನ್ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ, ಯಾಕೆ ರೆಫ್ರಿನೇ ಪಕ್ಕಕ್ಕೆ ಇಡಬೇಕು ಅಂತೇಳಿ ಪಾಕಿಸ್ತಾನ ಹೇಳ್ತು, ಅದಾದ ನಂತರ ಹೇಗೆ ಒಂದು ರೀತಿ ಮುಖಭಂಗ ಆಯ್ತು. ಆಮೇಲೆ ಪಾಕಿಸ್ತಾನದ ಬೋರ್ಡ್ನ ಎಕ್ಸ್ ಚೀಫ್ ಒಬ್ರು ಪಾಕಿಸ್ತಾನ ತಂಡಕ್ಕೆ ಈಗ ನಾವು ಒಬ್ರು ಸೈಕಾಲಜಿಸ್ಟ್ ಅನ್ನ ಈಗ ಅವರು ಆಯ್ಕೆ ಮಾಡ್ಕೊಂಡಿದ್ದಾರೆ, ಸೈಕಿಯಾಟ್ರಿಕ್ ಅಂತ ಹೇಳ್ಕೊಂಡ್ಬಿಟ್ಟು ಅವ್ರು ಹೇಳಿದ್ದಾರೆ. ಅಂದ್ರೆ ಅಫ್ಕೋರ್ಸ್ ಅದು ಅತಿ ಮುಖ್ಯ. ಇಷ್ಟು ವರ್ಷ ಪಾಕಿಸ್ತಾನಕ್ಕೆ ಇರಲಿಲ್ಲ ಅನ್ನುವಂಥದ್ದು ನಮ್ಗೆ ಆಶ್ಚರ್ಯ ತರಿಸುತ್ತೆ ಅಷ್ಟೇ. ಯಾಕೆ ಸೈಕಿಯಾಟ್ರಿಕ್ ಅನ್ನ ಈಗ ಭಾರತದ ವಿರುದ್ಧದ ಎರಡನೇ ಪಂದ್ಯಕ್ಕೆ ಮುನ್ನ ಅವ್ರು ಆಯ್ಕೆ ಮಾಡ್ಕೊಳ್ಬೇಕಂತ ಅನಿವಾರ್ಯತೆ ಬಂತದ್ದು ಎಲ್ಲ ನಾವು ಮಾತಾಡ್ತೋಣ ಇಂಡಿವಿಜುವಲ್ ಆಗಿ ಕೆಲ ಪ್ಲೇಯರ್ಸ್ಗಳ ವಿಚಾರವಾಗಿನೂ ಕೂಡ. ಅದಕ್ಕಿಂತ ಮುನ್ನ ನಮ್ಮ ಜೊತೆಗೆ ಕೆಲ ಕ್ರಿಕೆಟ್ ತಜ್ಞರುಗಳು, ಎಕ್ಸ್ಪರ್ಟ್ಸ್ಗಳು ಸ್ಟುಡಿಯೋದಲ್ಲಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. ಜೋಸೆಫ್ ಹೂವಾರ್ ಅವರಿದ್ದಾರೆ, ಕ್ರಿಕೆಟ್ ತಜ್ಞರು. ಜೊತೆಗೆ ಭಾರತ ತಂಡದ ಮಾಜಿ ಕ್ರಿಕೆಟಿಗ ಗೌರವ್ ಧಿಮನ್ ಅವರಿದ್ದಾರೆ. ಕರ್ನಾಟಕ ತಂಡದ ಮಾಜಿ ಕ್ರಿಕೆಟಿಗರಾಗಿರುವಂತಹ ಅನಿರುದ್ಧ್ ಜೋಶಿ ಅವ್ರು ಕೂಡ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ನಟಿ ಸಹನಾ ಆರಾಧ್ಯ ಅವರು ಕೂಡ ಇದ್ದಾರೆ. ಅವ್ರ ಜೊತೆಗೂ ಕೂಡ ಹೇಗೆ ಕ್ರಿಕೆಟ್ ಕ್ರೇಜ್ ಇದೆ ಅನ್ನೋದನ್ನ ನಾವು ಮಾತನಾಡ್ತಾ ಹೋಗೋಣ. ಬಹಳ ಕಲರ್ಫುಲ್ ಆಗಿರುವಂತಹ ಪಂದ್ಯ ಇವತ್ತು ಆಗಬಹುದು ಅನ್ನುವಂತ ನಿರೀಕ್ಷೆ ಅಂತೂ ನಮ್ಗಿದ್ದೇ ಇದೆ. ಅದಕ್ಕೆ ತಕ್ಕ ಹಾಗೆ ತಯಾರಿ ಕೂಡ ಬಹಳ ಜೋರಾಗಿದೆ. ಅದಕ್ಕೆಲ್ಲಕ್ಕಿಂತ ಮುನ್ನ ಹೇಳಿ ಒಂದು ಹೇಳಿದ್ರಿ ಹೈ ವೋಲ್ಟೇಜ್ ಅಂತ ಹೇಳಿ, ಈ ಸ್ಕೋರ್ಗಳು ಇವೆಲ್ಲದಕ್ಕೂ ಕೂಡ ಹೆಚ್ಚು ಸುದ್ದಿ ಆಗಿದ್ದು ಅಗೇನ್ ನೀವು ಹೇಳಿದಾಗೆ ಹ್ಯಾಂಡ್ ಶೇಕ್ ವಿಚಾರ. ಹ್ಯಾಂಡ್ ಶೇಕ್ ಸಂಘರ್ಷದ ಬಳಿಕ ಮತ್ತೆ ಭಾರತ ಹಾಗೆ ಪಾಕ್ ರಣರಂಗದಲ್ಲಿ ಇವತ್ತು ಮುಖಾಮುಖಿ ಆಗ್ತಾ ಇದೆ. ಪಾಕ್ ಸುದ್ದಿಗೋಷ್ಠಿ ರದ್ದಾಗಿದೆ, ಫೋನ್ ಆಫ್ ಮಾಡಿ ಮಲಗಿ ಅಂತ ಸೂರ್ಯಕುಮಾರ್ ಯಾದವ್ ಹೇಳಿದ್ ಯಾರಿಗೆ? ಯಾರು ಕೊಟ್ಟಿರುವಂತ ಟಾಂಟ್ ಇದು? ಇನ್ನು ಕೊಹ್ಲಿ ಬ್ಯಾಟ್ ಅನ್ನ ತೋರಿಸಿ ಅಮೀರ್ ಪಂಚ್ ಕೊಟ್ಟಿದ್ದಾರೆ. ಹಸಲಾಗುವ ಹೈಡ್ರಾಮದ ಮಧ್ಯೆ ಭಾರತ ತಂಡದ ಆಟಗಾರರಿಗೆ ಶೋಯಬ್ ಅಖ್ತರ್ ಒಂದು ಭಾವುಕವಾದಂತ ಮನವಿಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ಸೊ ಪ್ರತಿ ಬಾರಿ ಹೀಗೇನೆ ಭಾರತ ಪಾಕಿಸ್ತಾನ್ ಪಂದ್ಯ ಅಂತ ಅಂದ್ರೆ ಅದು ಸ್ಕೋರ್ ಕಾರ್ಡ್ ಸ್ಟ್ಯಾಟಿಸ್ಟಿಕ್ಸ್ ಗಿಂತ ಪಕ್ಕದಲ್ಲಿ ಏನಾಗ್ತಾ ಇದೆ, ಆ ಟೈಮಲ್ಲಿ ಏನಾಗ್ತಾ ಇದೆ, ಯಾರ್ಯಾರ ಸ್ಟೇಟ್ಮೆಂಟ್ಸು, ಅದು ಕೂಡ ಬಹಳ ಚರ್ಚೆಗೆ ಬರುತ್ತೆ. ನಾನು ಶುರು ಮಾಡೋಣ ಇವತ್ತಿನ ಈ ಕಾರ್ಯಕ್ರಮನ. ಜೋಸೆಫ್ ಅವರವರೇ, ನೀವು ಮೊನ್ನೆ ಪಂದ್ಯದಲ್ಲಿ ಕೂತಾಗಿ ಹೇಳಿದ್ವಿ ಬಹುಶಃ ಆಡೋ ಅವಶ್ಯಕತೆನೇ ಇಲ್ಲ ಅನ್ನುವಂತ, ನೀವು ಬಹಳ ನಿಮ್ಮ ನಿಲುವೇನಿದೆ ಅದನ್ನು ಕ್ಲಿಯರ್ ಆಗಿ ನೀವು ಹೇಳಿದ್ರಿ. ಬಟ್ ಆಡಿಯೋ ಆಯ್ತು, ಎಲ್ಲ ಮುಗೀತು, ಎಲ್ಲ ಸುಖಾಂತಿ ಅನ್ನೋ ಅಷ್ಟೊತ್ತಿಗೆ ಲಾಸ್ಟ್ ಒಂದು ಕ್ಲೈಮ್ಯಾಕ್ಸ್ ಅಲ್ಲಿ ಮತ್ತೊಂದು ಹೈಡ್ರಾಮಾ. ಇವತ್ತು ಅದಾದ ನಂತರದಲ್ಲಿ ಮತ್ತೆ ಪಂದ್ಯ ಆಡ್ತಾ ಇರೋದು, ನೀವೇಗೆ ಎದುರು ನೋಡ್ತಾ ಇದ್ದೀರಾ? ಅಲ್ಲ, ನನಗೂ ನಗು ಬರುತ್ತೆ. ಫಸ್ಟು ನಾನು ನೋಡೋದಂದರೆ ನಮ್ಮ ಸರ್ಕಾರ ಒಂದು ಡ್ರಾಮಾ ಆಡ್ತಾರೆ, ಇನ್ನೊಂದು ಕಡೆ ನ್ಯಾಷನಲ್ ಇಂಟ್ರೆಸ್ಟ್ನೇ ಬಿಟ್ಟು ಕ್ರಿಕೆಟ್ ಆಡಿಸ್ತಾರೆ. ಅದು ಒಂದು ಕಡೆ. ನಮ್ಮ BCCI ಒಂದು ಕತೆ, ಅವ್ರಿಗೆ ದುಡ್ಡು ಬೇಕು, ಅದು ಮಾರಾಟ ಬಿಡಿ. ಈಗ ಈ ಕ್ರಿಕೆಟ್ಗೆ ಬಂದಾಗ ಇದೆಲ್ಲ ಇಂಟರ್ನ್ಯಾಷನಲ್ ಕ್ರಿಕೆಟರ್ಸ್, ಇವರೇನು 3ನೇ ಕ್ಲಾಸ್ ಹುಡುಗರಲ್ಲ. ಒಂದು ಮ್ಯಾಚ್ ಆಡಿದಾಗ ದರ್ ಇಸ್ ಅ ವೇ ಆಫ್ ಡೂಯಿಂಗ್ ಥಿಂಗ್ಸ್. ಶೇಕ್ ಹ್ಯಾಂಡ್ ಮಾಡಿದ್ರೆ ಏನು ತಪ್ಪಿಲ್ಲ. ಅದು ಮಾಡಿರೋದು ನಮಗೆ ಭಾಳ ಬೇಸರ ಆಗುತ್ತೆ. ದಿಸ್ ಇಸ್ ರಿಡಿಕ್ಯುಲಸ್. ಇಂಟರ್ನ್ಯಾಷನಲ್ ಸ್ಪೋರ್ಟಲ್ಲಿ ನೀವು ಹಾಡಬೇಕಾದ್ರೆ ಅವಾಗ ಓಕೆ, ಇದು ಆಗಿದ್ಮೇಲೆ ನೀವು ಶೇಕ್ ಹ್ಯಾಂಡ್ ಮಾಡೋದಂದ್ರೆ ನಮಗಿದು ಒಪ್ಪಿಗೆ ಆಗಲ್ಲ. ಕೆಲವ್ರು ಹೇಳ್ಬೋದು ಮಾಡಬಾರ್ದು ಪಾಕಿಸ್ತಾನ, ಬಟ್ ಇಟ್ಸ್ ರಿಡಿಕ್ಯುಲಸ್. ಇಂಟರ್ನ್ಯಾಷನಲ್ ಇದ್ರೊಳಗೆ ಎಲ್ಲರೂ ನಮ್ಮನ್ನು ನೋಡಿ ನಗ್ತವ್ರು ಇವತ್ತು. ಸೊ ಅದು ಮಾಡಿದ ದೊಡ್ಡ ತಪ್ಪು. ಸೊ ನಾ ಹೇಳ್ಬೇಕಂದ್ರೆ ಪಾಕಿಸ್ತಾನ ಇಷ್ಟೆಲ್ಲ ಮಾತಾಡ್ತಿದ್ದಾರೆ, ಹ್ಯಾಂಡ್ ಶೇಕ್ ಮಾಡಿಲ್ಲ ಅದಕ್ಕೆ ನಾವು ಆಡಲ್ಲ ಗಿಡಲ್ಲ ಅಂತಾರಲ್ಲ. ಅವ್ರು ಆಡಲ್ಲ ಅಂದ್ರೆ ಅವ್ರಿಗೆ ದುಡ್ಡು ಬರಲ್ಲ, ಆಯ್ತಾ? ಸೊ ಸುಮ್ಮನೆ ನಾಟಕ ಆಡೋದು ಬೇಡ. ಈ ಪೈಕ್ರಾಫ್ಟ್ ಇಲ್ಲ, ನಾನು ಹಿಸ್ಟ್ರಿ ಕೊಡ್ತೀನಿ ನಿಮಗೆ. ಈಗ ಇವರು ಈಗ ಬಂದು ಹೇಳ್ತಾರೆ ICCಗೆ ನಾವು ಮ್ಯಾಚ್ ಆಡಲ್ಲ, ಪೈಕ್ರಾಫ್ಟ್ ಎತ್ತಿ ಅಂದ್ಬಿಟ್ಟು. ಇವ್ರ ಹತ್ರ ಹಣ ಇದೆಯಾ, ಬ್ಯಾಕಪ್ ಇದೆಯಾ, ಅವ್ರಿಗೆ ಎಬಿಲಿಟಿ ಇದೆಯಾ, ಆಮೇಲೆ ICC ಅವ್ರ ಮಾತು ಕೇಳತ್ತಾ? ಇಲ್ಲ. ಅದೇ ಥರ ನೀವು ಇಂಡಿಯಾ ತೊಗೊಂಬನ್ನಿ. ಇಂಡಿಯಾಗೆ ಬಂದಾಗ ಇಂಡಿಯಾ ಏನು ಹೇಳಿದ್ರೆ ICC ಕೇಳತ್ತೆ, ಯಾಕಂದರೆ ಇಲ್ಲಿಂದನೇ ದುಡ್ಡು. 70% ಆಫ್ ದ ರೆವೆನ್ಯೂ ಗೋಸ್ ಫ್ರಮ್ ಇಂಡಿಯಾ. ಇನ್ನೊಂದು ಇಂಟ್ರೆಸ್ಟಿಂಗ್ ನಿಮ್ಗೆ ಟಾಪಿಕ್ ಕೊಡ್ತೀನಿ. ನಾನು ಟೂರ್ ಒಳಗಿದ್ದೆ 2001 ಸೌತ್ ಆಫ್ರಿಕಾ ಒಳಗೆ, ಪೋರ್ಟ್ ಎಲಿಜಬೆತ್ ಒಳಗೆ. ಸಚಿನ್ ತೆಂಡೂಲ್ಕರ್ಗೆ ಬಾಲ್ ಟ್ಯಾಂಪರಿಂಗ್ ಏನು ಮಾಡ್ತಾರೆ, ಮೈಕ್ ಡೆನಿಸ್ ತಪ್ಪಾಗೆ ಹೇಳ್ತಾರೆ. ಸೊ ಇಡೀ ಟೀಮ್ ಎದ್ದೋಗುತ್ತೆ. ಅವ್ರು ಭಯಂಕರ ಪ್ರೆಸ್ ಕಾನ್ಫರೆನ್ಸ್ ನಡೆಯುತ್ತೆ ಪೋರ್ಟ್ ಎಲಿಜಬೆತ್ತು.
ನಾವೆಲ್ಲ ಪ್ರೆಸ್ ಕಾನ್ಫರೆನ್ಸ್ ಇದ್ದರೆ ರವೀಶ್ ಶಾಸ್ತ್ರಿ ಬಂದು ಕೂಗಾಡ್ತಾರೆ, ಸೊ ಬೆಂಕಿ ಹಚ್ಕೊಳ್ಳುತ್ತೆ. ಆಮೇಲೆ ಏನಾಗುತ್ತೆ, ಇಂಡಿಯಾ ಹೇಳುತ್ತೆ ನಾವು ಈ ಮ್ಯಾಚ್ ಆಡಲ್ಲ, ರಿವರ್ಸ್ ಮಾಡಬೇಕು ಡಿಸಿಷನ್ನು, ಒಂದು ಮ್ಯಾಚ್ ಸಸ್ಪೆನ್ಷನ್ ಕೊಟ್ಟಿದ್ರಲ್ಲ ಎತ್ತ ತನಕ ನಾವು ಆಡಲ್ಲ ಅಂತಾರೆ. ಅದು ಇಂಡಿಯಾ ತಾಕತ್ತು. ಅವಾಗೇನಾಯಿತು, ICC ಇಲ್ಲ ಇದೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂದ್ಬಿಟ್ಟು, ಅದು ಎಬಿಲಿಟಿ ಅವ್ರಿಗೆ ಇದೆಯಾ ಪಾಕಿಸ್ತಾನ್ಗೆ ಇಲ್ಲ. ಸೊ ಸುಮ್ಮನೆ ಗಾಳಿ ಎಸ್ಬಿಟ್ಟು ಈ ಮಕ್ಕಳಿಗೆ ಇದು ಲಾಲಿಪಾಪ್ ಕೊಡ್ದವ್ರೆ, ನಿನ್ನ ಜೊತೆ ಮಾತಾಡಲ್ಲ ಅದು ಇದು ಮಾಡಿ ಅದೇ ಥರ ತೋರಿಸ್ತಾರೆ ಅವ್ರ ಅಬಿಲಿಟಿ ಅಷ್ಟೇ. ನಾನು ಸರ್ಮೈಸ್ ಮಾಡ್ಬೇಕಂದ್ರೆ ಆಮೇಲೆ ಇನ್ನೊಂದು ಮುಂದಕ್ಕೆ ಹೋಗ್ಬೇಕಾದ್ರೆ ಈಗ ಯಾರೋ ನಮ್ಮ ಸೂರ್ಯಕುಮಾರ್ ಯಾದವ್ಗೆ ಏನೋ ಹೆಸರು ಕೊಟ್ಟಿದ್ದಾರೆ, ಯೂಸಫ್ ಯುವಾನ, ಅವ್ರ ಬಗ್ಗೆ ನಾನು ಹೇಳ್ಬೇಕಂದ್ರೆ ಅವರು ನಾವು ಈಗ ಆಸ್ಟ್ರೇಲಿಯಾ ಟೂರ್ ಹೋಗಿದ್ದಾಗ 1992 ಇಂಡಿಯಾ ಆಸ್ಟ್ರೇಲಿಯಾ ಮ್ಯಾಚ್ ನಡೀತಿದೆ, ಅವಾಗ ಇವರು ಭಾಳ ಕೆಟ್ಟದಾಗಿ ಮಾತಾಡ್ತಿದ್ರು ನಮ್ಮ ಪ್ಲೇಯರ್ಸ್ ಬಗ್ಗೆ. ಅವ್ರಿಗೆ ಏನು ಕೆಟ್ಟ ಮಾತೇ ಬರೋದು, ಬಾಯಲ್ಲಿ ಬಂದಿದ್ದಲ್ಲಿ ಹೊಲ್ಸ್ ಮಾತೆ. ಸೊ ನಮ್ಮವ್ರು ಏನು ಮಾಡಿದ್ರು, ನಮ್ಮ ಪ್ಲೇಯರ್ಸ್ ಎಲ್ಲ ಸೀನಿಯರ್ ಪ್ಲೇಯರ್ಸ್ ಎಲ್ಲ ಇವ್ನು ಪಾಠ ಕಳ್ಸೋಣ ಅಂದ್ಬಿಟ್ಟು ಆ ಒಂದು ಬ್ಯಾಕ್ಗ್ರೌಂಡ್ ತಿಳ್ಕೊಂಡ್ರು. ಎಲ್ಲ ಸ್ಲಿಪ್ ಕಾರ್ಡಲ್ಲಿ ನಿಂತಿತ್ತು, ಇವ್ನು ಬ್ಯಾಟಿಂಗ್ ಬಂದ, ಇವನಿಗೆ ಹಿಂಗೆ ನಮ್ಮವ್ರು ಹೇಳಿದ್ದು, ಅವನು ಬ್ಯಾಟಿಂಗ್ ಸ್ಟ್ಯಾಂಡ್ಸ್ ತೊಗೋಬೇಕಾರೆ ಆಟೋವಲ್ಲ ಹಮ್ಕೋ ವಾಪೇ ಛೋಡ್ದೇಕಾ ಕ್ಯಾ, ನಮ್ಗೆ ಅಲ್ಲಿ ಬಿಡ್ತೀಯ ಅಂದ್ಬಿಟ್ಟು ಇವ್ನು ಆಟೋ ರಿಕ್ಷಾ ಓಡಿಸ್ತಿದ್ದವನು. ಸೊ ಇವ್ರು ಬ್ಯಾಕ್ಗ್ರೌಂಡ್ ತಿಳ್ಕೊಂಡು ಅವನಿಗೆ ಚೂ ಮಾಡೋಕ್ಕೆ ಶುರು ಮಾಡಿದ್ರು. ಇವ್ನು ಕೊನೆಗೆ ಹೇಳ್ಬಿಟ್ಟು ಅಣ್ಣ ನನ್ನ ಬಿಟ್ಬಿಡಿನ ಇನ್ನು ಮುಂದೆ ನಿಮ್ಗೆ ತೊಂದರೆ ಕೊಡಲ್ಲ ಅಂದ್ಬಿಟ್ಟು. ಸೊ ಇವರೆಲ್ಲ ಮಾತಾಡ್ಬೇಕಾದ್ರೆ ಬ್ಯಾಕ್ಗ್ರೌಂಡ್ ಇಟ್ಕೋಬೇಕು, ಸುಮ್ಮನೆ ಯಾರ ಮೇಲೆ ಎಸೆಯೋಕ್ಕಾಗೋದಿಲ್ಲ. ಆಮೇಲೆ ಒನ್ ಥಿಂಗ್ ಪಾಕಿಸ್ತಾನ್ ನೀಡ್ಸ್ ಟು ಅಂಡರ್ಸ್ಟ್ಯಾಂಡ್, ಬಿ ಇಟ್ ವಾರ್ ಆರ್ ಕ್ರಿಕೆಟ್, ಇಂಡಿಯಾ ವಿ ಆರ್ ಸುಪೀರಿಯರ್. ಸೊ ಎಲ್ಲ ಒಂದು ಕಡೆ ಆದರೆ ತಾಳ್ಮೆಯಾಗೆ ಓಕೆ ವಿ ಹ್ಯಾವ್ ಟು ಬಿ ಬ್ರದರ್ ಅಂತ ಒಂದು ಇದಕ್ಕೆ ಬರಬೇಕು. ನೀವು ಅಲ್ಲಿಂದ ಟೆರರಿಸಮ್ ಮಾಡೋದು, ನಮ್ಮ ಜನಕ್ಕೆ ಹೊಡೆಯೋದು, ನಮ್ಮ ಸೋಲ್ಜರ್ಸ್ ಸಾಯಿಸೋದು, ಆಮೇಲೆ ದೇ ವಾಂಟ್ ಎವ್ರಿಥಿಂಗ್ ಗುಡ್ ಬುಕ್ಸು, ಆಮೇಲೆ ಈ ಥರ ತೀಟೆ 3ನೇ ಕ್ಲಾಸ್ ಹುಡುಗರ ಥರ ಆಡ್ಕೊಂಡು ಕೂತು. ದಿಸ್ ಇಸ್ ನಾಟ್ ಕ್ರಿಕೆಟ್. ಸ್ಪೋರ್ಟ್ಸ್ ವರ್ಗೂ ಈ ಟೀಕೆಗಳೆಲ್ಲ ಬರೋದಕ್ಕೆ ಅವ್ರ ಮಾತುಗಳೇ ಕಾರಣ. ಇನ್ಫ್ಯಾಕ್ಟ್ ಎಕ್ಸಾಕ್ಟ್ಲಿ ಶೇಕ್ ಹ್ಯಾಂಡ್ ಮಾಡಲಿಲ್ಲ, ಓಕೆ ಓವರ್, ನಮ್ಮವ್ರು ತಪ್ಪು ಮಾಡಿದ್ರು, ಅದನ್ನ ಯಾಕೆ ದೊಡ್ಡದಾಗಿ ಸ್ಟೋರಿ ಮಾಡಬೇಕು, ಆಯ್ತು ಓವರ್. ಬಟ್ ಕರೆಕ್ಟ್. ಇನ್ನೊಂದು ಅಂದ್ರೆ ಈಗ ಏನೋ ಹೇಳ್ತಾರಲ್ಲ, ಯಾರ್ದೋ ಮೇಲಿನ ಸಿಟ್ಟು ಇನ್ಯಾರಿಗೋ ಅಂತ ಹೇಳ್ಕೊಂಡ್ಬಿಟ್ಟು, ಗೌರವ್ ಅವರೇ ಬಹುಶಃ ಇಲ್ಲಿ ಪ್ಲೇಯರ್ಸ್ ಅವ್ರ ಡಿಮಾಂಡ್ ಏನಿದ್ದು ಅಂತ ಅಂದ್ರೆ, ನೀವು ಟೀಮನ್ನ ಹೊರಗಿಟ್ಬಿಡಿ, ಟೀಮ್ ಇಂಡಿಯಾನ ಹೊರಗಿಟ್ಬಿಡಿ, ಅವ್ರಿಗೆ ಇದಲ್ಲ ಏನು ರೆಫ್ರಿ ಪೈಕ್ರಾಫ್ಟ್ ಅವರನ್ನ ನೀವು ಸಾರಿ ಕೇಳಿಸ್ಬೇಕು, ಇಲ್ಲ ಅಂತಂದ್ರೆ ನೆಕ್ಸ್ಟ್ ಮ್ಯಾಚ್ ಈ ಮ್ಯಾಚಿಗೆಲ್ಲ ಅವ್ರು ಆಗ್ಲೇ ಬಾರ್ದಿತ್ತು ಪಾಕಿಸ್ತಾನ್ ಡಿಮಾಂಡ್ ಪ್ರಕಾರ ಹೋಗಿದ್ರೆ. ಸೊ ಅವತ್ತು ಪ್ಲೇಯರ್ಸ್ ಶೇಕ್ ಹ್ಯಾಂಡ್ ಮಾಡದೇ ಇದ್ದಿದ್ದಕ್ಕೂ ಅವ್ರು ಅಂಪೈರ್ ಅನ್ನ ಬ್ಲೇಮ್ ಮಾಡ್ತಾ ಇರೋದಕ್ಕೂ ಇದು ಯಾವ ತರ ಲಿಂಕ್ ಇದು ಅಂತ ಹೇಳ್ಕೊಂಡ್ಬಿಟ್ಟು, ಅಂಪೈರ್ ರೋಲ್ ಏನಿರುತ್ತೆ ಇದರಲ್ಲಿ? ಸೊ ನನ್ನ ನ್ಯೂಸಲ್ಲಿ ನೋಡಿದ್ದೇನೆ. ಸೊ ಇಂಡಿಯಾ ಆ್ಯಂಡಿ ಪೈಕ್ರಾಫ್ಟು ಸೂರ್ಯಕುಮಾರ್ ಅವ್ರು ಐ ಥಿಂಕ್ ದ ಪಾಕಿಸ್ತಾನ್ ಕ್ಯಾಪ್ಟನ್ಗೆ ಹೇಳಿದ್ದಾರೆ ಪ್ಲೀಸ್ ಡೋಂಟ್ ಶೇಕ್ ಹ್ಯಾಂಡ್ಸ್, ಅವ್ರು ಈ ಥರ ಹೇಳಿದ್ದಾರೆ. ಸೊ ಐ ಥಿಂಕ್ ಪಾಕಿಸ್ತಾನ್ ಕ್ಯಾಪ್ಟನ್ ಡಿಂಟ್ ಲೈಕ್ ಇಟ್. ಸೊ ಇಟ್ ಆಲ್ ಸ್ಟಾರ್ಟೆಡ್ ಫ್ರಮ್ ದ ಟಾಸ್. ಆ್ಯಕ್ಚುಲಿ ಇಫ್ ಯು ಸಿ, ಹಿ ಡಿಂಟ್ ವಾಂಟ್ ಟು ಶೇಕ್ ಹ್ಯಾಂಡ್ ಡ್ಯೂರಿಂಗ್ ದ ಟಾಸ್ ಓನ್ಲಿ. ಇಟ್ ವಾಸ್ ವೆರಿ ಕ್ಲಿಯರ್ ದೆನ್ ಓವರ್ ದೇರ್. ಸೊ ಅವರು ಇವಾಗ ಮ್ಯಾಚ್ ರೆಫ್ರಿಗೆ ಬ್ಲೇಮ್ ಮಾಡ್ತಾ ಇದ್ದಾರೆ, ವಿಚ್ ಈಸ್ ಐ ಥಿಂಕ್ ದೇರ್ ಇಸ್ ನೋ, ಐ ಮೀನ್ ಮ್ಯಾಚ್ ರೆಫ್ರಿ ಕುಡಂಟ್ ಡು ಎನಿಥಿಂಗ್ ಬಿಕಾಸ್ ಇಟ್ ವಾಸ್ ಕಮಿಂಗ್ ಫ್ರಮ್ ದ ಟಾಪ್ ಸೋರ್ಸ್. ಸೊ ಐ ಥಿಂಕ್ as Joseph sir said, it's all, I think they should have shook hand. But it's like, you know, so many kids, small kids are watching the game. You know, Indian cricketers are the heroes. They are their heroes. And what ಇವತ್ತೇನಾಗ ಸಿಚುವೇಶನ್ ಅಂದ್ರೆ ಟಾಸ್ ಹೋದಾಗ ಬೇರೆ ಬೇರೆ ಇಟ್ಕೊಂಡು ನಿಂತ್ಕೊಂಡು ಆ ಥರ ಮುಖ ನೋಡಿದ್ರೆ ನೀವು ಆ ಕಡೆ ನೋಡಿ ಇವ್ರು ಆ ಕಡೆ ಯಾರು ಮ್ಯಾಚ್ ರೆಫ್ರಿ ಟಾಸ್ ಹಾಕ್ಲಿ, ಪೈಕ್ರಾಫ್ಟ್ ಟಾಸ್ ಹಾಕ್ತಾರೆ, ಆಮೇಲೆ ಟೆಲಿವಿಷನ್ ಅವ್ರು ಹೇಳ್ಬೇಕು ನೀವು ಗೆದ್ದಿದ್ದೀರಾ ಟಾಸ್, ನಾವು ಹಿಂದೆ ತಿರ್ಸ್ಕೊಂಡು ಮಾತಾಡ್ಬೇಕು. ಈ ತರ ಸಿಚುವೇಶನ್ ನಾವು ನೋಡಿ ಗೌರವ್ ಹೇಳಿದಾಗ ಈಗ ಸಣ್ಣ ಹುಡುಗರು ಇವ್ರನ್ನ ಯಾರು ಒಂದು ರೋಲ್ ಮಾಡೆಲ್ಸ್ ಆಗಿ ತೆಗೆದುಕೊಂಡಿರ್ತಾರೆ. ಸೊ ಎಂತದ್ದೇ ಒಂದು ಸಿಚುವೇಶನ್ ಇದ್ರೂ ಕೂಡ ಕೊನೆಗೆ ಒಂದು ಬಂದು ಹ್ಯಾಂಡ್ ಶೇಕ್ ಮಾಡೋದು ಒಂದು ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಇರುತ್ತೆ. ಬಟ್ ಅದಕ್ಕೂ ಇದೊಂದು ರೀತಿ ಭಂಗ ಅಂದ್ಬಿಡುತ್ತಾ ಅನ್ನುವಂಥ ರೀತಿಯಾಗಿ. ಸೊ ಮಾತನಾಡ್ತೀನಿ ಅನಿರುದ್ಧ್ ಜೋಶಿ ಅವರು, ಮೇಡಮ್ ನಿಮ್ಮ ಹತ್ರ ಮಾತನಾಡ್ತೀನಿ. ಅದ್ರ ಮುನ್ನ ಅನಿರುದ್ಧ್ ಜೋಶಿ ಅವರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಅನಿರುದ್ಧ್ ಜೋಶಿ ಅವರು ನಮ್ಮ ಧ್ವನಿ ಕೇಳಿಸ್ತಾ ಇದೆಯಲ್ಲ? ಧ್ವನಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ಅನಿರುದ್ಧ್ ಜೋಶಿ ಅವರೇ ಮಾತನಾಡಿ. ಇಲ್ಲ, ಅವರಿಗೆ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅಂತ ಕಾಣಿಸುತ್ತೆ. ಸಹನ ಅವರೇ, ನೀವು ಹೇಗೆ ಪ್ರತಿ ಬಾರಿ ಕ್ರಿಕೆಟ್ ಅನ್ನುವಂಥದ್ದನ್ನ ಒಂದು ಕ್ರೇಜ್ ಅನ್ನೋದಿದೆಯಾ, ಅದರಲ್ಲೂ IPL ಬಿಟ್ಟು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅನ್ನೋದನ್ನ ಹೇಗೆ ನೋಡ್ತೀರಾ ಅಂತ? ವೆನ್ ಇಟ್ ಕಮ್ಸ್ ಟು ಇಂಡಿಯಾ ಪಾಕಿಸ್ತಾನ್, ಲೈಕ್ ಕ್ರಿಕೆಟ್ ಫ್ಯಾನ್ಸ್ ಅಲ್ಲದೆ ಇರೋರು ಕೂಡ ಕ್ರಿಕೆಟ್ ನೋಡೋದಕ್ಕೆ ಬರ್ತಾರೆ. ಫಾರ್ ಅನ್ ಎಕ್ಸಾಂಪಲ್, ವೈಲ್ ಐ ವಾಸ್ ಕಮಿಂಗ್ ಟು ದ ಸ್ಟುಡಿಯೋ, ಬ್ಯಾಂಗ್ಳೂರ್ ಯೂಶಲಿ ನಿಮಗೆ ಗೊತ್ತಿರುತ್ತೆ ಎಷ್ಟು ಟ್ರಾಫಿಕ್ ಇರುತ್ತೆ ಅಂತ. ಝೀರೋ ಟ್ರಾಫಿಕ್ ಟುಡೇ, ಪೀಕ್ ಟೈಮ್ ಝೀರೋ ಟ್ರಾಫಿಕ್. ಯಾ, ದಟ್ ಈಸ್ ವಾಟ್ ದ ಎಕ್ಸೈಟ್ಮೆಂಟ್ ಈಸ್.
ಕರೆಕ್ಟ್ ಹೌದು, ಆ ಮಟ್ಟಿಗೆ ಕ್ರೇಜ್ ಇದೆ. ಆಮೇಲೆ ಇನ್ನೊಂದು ವಿಚಾರ ಅಂದ್ರೆ ರೆಫ್ರಿನ ಪಕ್ಕಕ್ಕೆ ಇಡಬೇಕು. ಆಮೇಲೆ ಅವ್ರು ಏನ್ ಹೇಳಿದ್ರು ಅಂದ್ರೆ ರೆಫ್ರಿ ತುಂಬಾ ಟೀಮ್ ಇಂಡಿಯಾಗೆ ಫೇವರ್ ಇದ್ದಾರೆ ಅನ್ನುವಂಥದ್ದು ಒಂದು ಆರೋಪವನ್ನ ಪಾಕಿಸ್ತಾನ ಮಾಡಿದ್ರು. ಇನ್ನು ಅದ್ರ ವಿಚಾರವಾಗಿ ನೋಡೋಣ. ಇನ್ನು ಆಂಡಿ ಪೈಕ್ರಾಫ್ಟ್ ಸೂಪರ್ 4 ಪಂದ್ಯಕ್ಕೂ ಕೂಡ ಅವರೇ ಏನು ರೆಫ್ರಿ ಆಗಿದ್ದಾರೆ. ಭಾರತ ಆಟಗಾರರು ಪಾಕ್ ಆಟಗಾರರ ಕೈ ಕುಲುಕಲಿಲ್ಲ ಅನ್ನುವಂಥದ್ದಕ್ಕೆ ಇವ್ರ ಕಾರಣ ಅನ್ನುವಂಥದ್ರ ಬಳಿಕ ಅನ್ನೋದೊಂದು ಒಂದು ಟೀಕೆ. ಸೊ ICCಯ ಹಿರಿಯ ಅನುಭವಿ ರೆಫ್ರಿ ಯಾರು ಪೈಕ್ರಾಫ್ಟ್ ಅವರು, ಅದರಲ್ಲಿ ಎರಡನೇ ಮಾತಿಲ್ಲ. ಸೊ ಕಳೆದ ಪಂದ್ಯದಲ್ಲಿ ಮ್ಯಾಚ್ ರೆಫ್ರಿ ಆಗಿದ್ದಂಥವ್ರು ಆಂಡಿ ಪೈಕ್ರಾಫ್ಟ್. ಅವರ ಅಂಪೈರಿಂಗ್ ಸಂಬಂಧಪಟ್ಟ ಹಾಗೆ ಇಲ್ಲಿ ಯಾರ್ದು ಕೂಡ ತಕರಾರಿಲ್ಲ. ಬಟ್ ಪಾಕಿಸ್ತಾನ ಏನ್ ಹೇಳ್ತಾ ಇದೆ ಅಂತ ಅಂದ್ರೆ ಇವರು ಭಾರತಕ್ಕೆ ಸ್ವಲ್ಪ ಫೇವರ್ ಮಾಡ್ತಾರೆ ಯಾವಾಗ್ಲೂ ಅನ್ನುವಂಥ ವಿಚಾರ. ರೆಫ್ರಿ ಆಗಿದ್ದಾರಲ್ಲ ಅವ್ರನ್ನ ವಜಾಗೊಳಿಸಿ, ಸದ್ಯದ ಮಟ್ಟಿಗೆ ಅವ್ರನ್ನ ಸಸ್ಪೆನ್ಷನ್ ಅಲ್ಲಿ ಇಡಿ, ಈ ಟೂರ್ನಮೆಂಟಿಗೆ ಮುಂದುವರಿಸಬೇಡಿ ಅನ್ನುವಂಥದ್ದು ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಯ ಮನವಿ. 2 ಬಾರಿ. ಆಮೇಲೆ UAE ವಿರುದ್ಧ ಪಂದ್ಯವನ್ನೇ ಬಹಿಷ್ಕರಿಸ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನ ಪಾಕಿಸ್ತಾನ ಕೊಟ್ಟು, ಈಗಷ್ಟೇ ಜೋಸೆಫ್ ವಾರ್ ಅವರು ಕೂಡ ಹೇಳ್ತಾ ಇದ್ದ ಹಾಗೆ ಬಹಿಷ್ಕರಿಸ್ತೀನಿ, ಇದೆಲ್ಲ ಒಂದು ನಾಟಕ ಅಷ್ಟೇ, ಕೊನೆ ಮೂಮೆಂಟ್ ಅಲ್ಲಿ ಮತ್ತೆ ಬಂದು ಇದೆಲ್ಲ ಸಾಧ್ಯ ಆಗಲ್ಲ ಪ್ರಾಕ್ಟಿಕಲಿ ಅನ್ನುವಂಥದ್ದು ಗೊತ್ತು. ಹಾಗಾದ್ರೆ ICCಯ ರೂಲ್ಸ್ ಅಲ್ಲಿ ಏನೇನಿರುತ್ತೆ? ICC ನಿಯಮದಲ್ಲಿ ಏನಿದೆ ಅಂತ ನೋಡೋದಾದ್ರೆ ಪರಸ್ಪರ ಕೈ ಕುಲುಕೋದು, ಅಭಿನಂದನೆ ಸಲ್ಲಿಸೋದು ವಾಡಿಕೆ ಅಂಡ್ ನಾವು ಎಲ್ಲಾ ಪಂದ್ಯಗಳಲ್ಲೂ ಗಮನಿಸಿಕೊಂಡು ಬಂದಿದ್ದೀವಿ. ಕ್ರೀಡಾ ಸ್ಫೂರ್ತಿಯ ಭಾಗ ಮಾತ್ರವಾಗಿದ್ದು ಕಡ್ಡಾಯ ಏನಲ್ಲ ಅನ್ನೋದಾಗಿಯೂ ನಿಯಮದಲ್ಲಿದೆ. ಹ್ಯಾಂಡ್ ಶೇಕ್ ನಿರಾಕರಿಸೋದು ತಾಂತ್ರಿಕವಾಗಿ ಒಂದು ನಿಯಮ ಅಂತ ಹೇಳಿದ್ರೆ ಯಾವುದು ಹೇರೋದಿಲ್ಲ. ಹೌದು, ಹ್ಯಾಂಡ್ ಶೇಕ್ ಮಾಡಲೇಬೇಕು ಪಂದ್ಯದಲ್ಲಿ ಎರಡೂ ತಂಡಗಳು ಅನ್ನುವಂತ ಕಡ್ಡಾಯ ನಿಯಮ ಏನಿಲ್ಲ. ಕೋಡ್ ಆಫ್ ಕಂಡಕ್ಟ್ ನ ಪ್ರಕಾರವಾಗಿ ಎದುರಾಳಿಯನ್ನ ಗೌರವಿಸೋದು ಕಡ್ಡಾಯ ಅಂತ ಹೇಳಿದೆ. ಗೌರವ ಕೊಡೋದು ಕಡ್ಡಾಯ, ಬಟ್ ಅದು ಹ್ಯಾಂಡ್ ಶೇಕ್ ರೂಪವಾಗಿನೇ ಇರಬೇಕಾ ಅದಕ್ಕೆ ಸಂಬಂಧಪಟ್ಟಾಗಿ ಯಾವುದು ಕೂಡ ಅಲ್ಲಿ ಸ್ಪಷ್ಟವಾಗಿ ಹೇಳಿಲ್ಲ. ಹ್ಯಾಂಡ್ ಶೇಕ್ ಮಾಡಲೇಬೇಕು ಅನ್ನೋದಾಗಿ, ಗೌರವ ಕೊಡೋದು ಅಫ್ಕೋರ್ಸ್ ಗೌರವಿಸಬೇಕು ಅನ್ನೋದಾಗಿ ಹೇಳಿದೆ ICC ನಿಯಮದ ಪ್ರಕಾರವಾಗಿ. ಬಟ್ ಇದನ್ನ ಯಾವ ರೀತಿಯಾಗಿ ತಗೊಂಡು ಹೋಗುತ್ತೆ, ಗೌರವಿಸೋದು ಅಂತ ಹೇಳಿದ್ರೆ ಅದು ಯಾವ ಫಾರ್ಮ್ ಅಲ್ಲಿ ಹೇಗೆ ಅನ್ನೋದಕ್ಕೆ ಸಂಬಂಧಪಟ್ಟಾಗಿ ಸ್ಪಷ್ಟನೆ ಇಲ್ಲ. ಎಕ್ಸಾಕ್ಟ್ಲಿ. ಸೊ ಅನಿರುದ್ಧ್ ಜೋಶಿ ಅವರು ನಮ್ಮ ಜೊತೆಗೆ ಸಂಪರ್ಕಕ್ಕೆ ಬಂದಿದ್ದಾರೆ. ಅನಿರುದ್ಧ್ ಜೋಶಿ ಅವರು ಕೇಳಿಸ್ತಾ ಇದೆಯಾ ನನ್ನ ವಾಯ್ಸ್? ಕೇಳಿಸ್ತಾ ಇದೆ ಸರ್. ಓಕೆ, ಅನಿರುದ್ಧ್ ಜೋಶಿ ಇವತ್ತಿನ ಪಂದ್ಯ ನೀವೇ ಎದುರು ನೋಡ್ತಾ ಇದ್ರ ಅಂತ ನಾನು ಮೊನ್ನೆ ಪಂದ್ಯದಲ್ಲಿ ಒಂದು ಮಾತನ್ನು ಹೇಳಿದ್ದೆ. ಕರೆಕ್ಟ್ ಆಗಿ ಏನಾದ್ರು ನಮ್ಮ 3 ಸ್ಪಿನ್ನರ್ಸ್ ಕ್ಲಿಕ್ ಆದ್ರೆ ಪಾಕಿಸ್ತಾನ ಮೋಸ್ಟ್ಲಿ ಇವತ್ತು 100 ಕ್ರಾಸ್ ಆಗಲ್ಲ ಅನ್ನೋ ರೀತಿಯಾಗಿ ಹಂಗೆ ಇತ್ತು. ಇನ್ಫ್ಯಾಕ್ಟ್ ಶೈನ್ಶಾ ಅಫ್ರಿದಿ ಬಂದು ಹೊಡೆಯೋ ತನಕನೂ ಕೂಡ. ಬಟ್ ಇವತ್ತಿನ ಪಂದ್ಯ ಹೇಗೆ ನೀವು ಎದುರು ನೋಡ್ತಾ ಇದ್ರ? ಜೊತೆಗೆ ಮೊನ್ನೆ ಆದಂತ ಕೆಲ ಸಂಗತಿ, ಹ್ಯಾಂಡ್ ಚೆಕಿಂಗ್ ಸಂಬಂಧಪಟ್ಟ ಹಾಗಿನ ಎಲ್ಲ ವಿವಾದ, ಅದು ಇವತ್ತಿನ ಪಂದ್ಯ ಪರ್ಫಾರ್ಮೆನ್ಸ್ ಮೇಲೆ ಏನಾದ್ರೂ ಇಂಪ್ಯಾಕ್ಟ್ ಆಗೋ ಚಾನ್ಸಸ್ ಇರುತ್ತಾ? ಇಂಪ್ಯಾಕ್ಟ್ ಆದ್ರೆ ಯಾವ ರೀತಿಯಾಗಿ ಆಗ್ಬೋದು? ಸರ್, ಅದೇ ನಾನು ಲಾಸ್ಟ್ ಟೈಮ್ ಹೇಳಿದಾಗ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅಂದ್ರೆ ಎಲ್ಲರಿಗೂ ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ. ಅಂಡ್ ಅದು ಕೂಡ ಸಂಡೇ ಅಂತಂದ್ರೆ ಇಡೀ ನೇಷನ್ ನೋಡ್ತಾ ಇರತ್ತೆ ಟೀಮ್ ಇಂಡಿಯಾ ಸಪೋರ್ಟ್ ಮಾಡ್ಲಿಕ್ಕೆ. ಅಂಡ್ ಅದೇ ರೀತಿ ಎಸ್, ಇನಿಷಿಯಲಿ ನಾನು ಲಾಸ್ಟ್ ಮ್ಯಾಚ್ ಅಲ್ಲಿ ಹೇಳಿದಂಗೆ ಸ್ವಲ್ಪ ಫಾಸ್ಟ್ ಬೌಲರ್ಸ್ಗೆ ಸ್ವಲ್ಪ ಏನಾದ್ರೂ ಮೂವ್ಮೆಂಟ್ ಇದ್ದೇ ಇರತ್ತೆ. ಬಟ್ ಹೋಗ್ತಾ ಹೋಗ್ತಾ ಸ್ಪಿನ್ನರ್ಸ್, ನಾವು ಕುಲ್ದೀಪ್ ಯಾದವ್ ಅಂತಾನು ಮಾತಾಡಿದ್ವಿ ಅವರು ಮೇನ್ ಅಂತ. ಬಟ್ ಇಲ್ಲಿ ಅಕ್ಷರ್ ಪಟೇಲ್ ನೀವು ಮರಿಬಾರ್ದು. ಅಕ್ಷರ್ ಪಟೇಲ್ ಬಂದು ಬ್ರೇಕ್ ಥ್ರೂ ಏನ್ ಕೊಟ್ರಲ್ಲ, ಸೊ ಅದು ತುಂಬಾ ಹೆಲ್ಪ್ಫುಲ್ ಆಯ್ತು ಇಂಡಿಯನ್ ಟೀಮಿಗೆ. ಹೀಗಾಗಿ ಸೇಮ್ ಇವತ್ತಿನ ಮ್ಯಾಚ್ ಕೂಡನು ಲಾಸ್ಟ್ ಮ್ಯಾಚ್ ತರಾನೇ ಇಂಡಿಯನ್ ಟೀಮ್ ಪರ್ಫಾರ್ಮೆನ್ಸ್ ಮಾಡ್ತಾರೆ. ಅಂಡ್ ನಾನು ಅದೇ ಪಿಚ್ ರಿಪೋರ್ಟ್ ಅಲ್ಲಿ ನೋಡಿರೋ ಪ್ರಕಾರ ಲಾಸ್ಟ್ ಮ್ಯಾಚ್ ಏನ್ ಆಡಿದ್ರು ಇಂಡಿಯಾ ಪಾಕಿಸ್ತಾನ್ ಸೇಮ್ ಅದೇ ಪಿಚ್ ಅಲ್ಲಿ ಆಡ್ತಾ ಇದ್ದಾರೆ ಅಂತ ಹೇಳಿದ್ರು. ಅಂಡ್ ಸ್ವಲ್ಪ ಮೂವ್ಮೆಂಟ್ ಅಂತೂ ಇದ್ದೇ ಇರತ್ತೆ ಫಾಸ್ಟ್ ಬೌಲರ್ಸ್ ಗೆ. ಅಂಡ್ ನೀವು ನೆಕ್ಸ್ಟ್ ಇನ್ಸಿಡೆಂಟ್ ಹೇಳಿದ್ರಿ, ಇಲ್ಲ ಅದಕ್ಕೆಲ್ಲ ಮ್ಯಾಟರ್ ಏನ್ ಆಗಲ್ಲ. ಲೈಕ್ ಅದು ಜಸ್ಟ್ ಇನ್ ಗೇಮ್ ಅಲ್ಲಿ ಇವಾಗ ಪಾಕಿಸ್ತಾನ ಅವ್ರು ಸೋತಿದ್ದಾರೆ. ಸೊ ಇವಾಗ ಅವ್ರು ಅದರಿಂದ ಆಚೆ ಯಾವ ತರ ಬರ್ಬೇಕು ಅಂತಂದು ಇದೆಲ್ಲ ಒಂದ್ ರೀತಿ ಒಂದು ರೀಸನ್ ಅಷ್ಟೇ ಪಾಕಿಸ್ತಾನ್ ಟೀಮ್ಗೆ. ಸೊ ಹೀಗಾಗಿ ಇದು ಜಾಸ್ತಿ ಏನ್ ಮ್ಯಾಟರ್ ಆಗಲ್ಲ ಅಂತ ನನ್ಗೆ ಅನ್ಸುತ್ತೆ. ಓಕೆ, ಥ್ಯಾಂಕ್ ಯು. ನಿಮ್ ಜೊತೆಗೆ ಮಾತನಾಡ್ತೀನಿ ಹಾಗೆ ಸಂಪರ್ಕದಲ್ಲಿರಿ. ಇನ್ನೊಂದು ವಿಚಾರ ಅಂತ ಅಂದ್ರೆ, ಹೌದು ನಾವು ಕಳೆದ ಭಾನುವಾರ ಇದೇ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಮೊದಲನೇ ಮ್ಯಾಚ್ ಬಗ್ಗೆ ಮಾತನಾಡಿದಂಥದ್ದು. ಅದಾದ ನಂತರದಲ್ಲೂ ಕೂಡ ಎರಡೂ ತಂಡಗಳು ಒಂದೊಂದು ಮ್ಯಾಚ್ ಆಡಿದೆ. ಒಬ್ರು ಓಮನ್ ವಿರುದ್ಧ ಆಡಿದ್ದಾರೆ, ಮತ್ತೊಬ್ರು UAE ವಿರುದ್ಧವಾಗಿ ಆಡಿದ್ದಾರೆ. ಹಾಗಾಗಿ ಪ್ಲೇಯರ್ಸ್ ಗಳ ಬಲಾಬಲ ಹೇಗೆ ಕಂಡು ಬರ್ತಾ ಇದೆ, ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ಯಾವ ಕಂಡೀಷನ್ ಅಲ್ಲಿ ಪರ್ಫಾರ್ಮ್ ಮಾಡಬಹುದು ಅಂತೇಳಿ ಅವ್ರ ಮೇಲೆ ಒಂದು ನಂಬಿಕೆ ಇಡುವಂತ ಪರ್ಫಾರ್ಮೆನ್ಸ್ ಯಾರ್ಯಾರಿಂದ ಬಂದಿದೆ, ಇಂಡಿವಿಜುವಲ್ ಆಗಿಯೂ ಕೂಡ ಕೆಲ ಪ್ಲೇಯರ್ಸ್ ಗಳ ಪರ್ಫಾರ್ಮೆನ್ಸ್ ನೋಡ್ತಾ ಹೋಗೋಣ. ಓವರ್ ಆಲ್ ಮ್ಯಾಚ್ ವಿಚಾರವಾಗಿಯೂ ಕೂಡ ನಿಮ್ಮ ಮುಂದೆ ಡೀಟೇಲ್ಸ್ ಅನ್ನು ಹೇಳ್ತಾ ಹೋಗ್ತೀವಿ ಚಿಕ್ಕ ಬ್ರೇಕ್ನ ಬಳಿಕ.